ಕೆಲವರು ಚುನಾವಣೆ ಟೈಮ್ ಬರ್ತಾರೆ, ಚುನಾವಣೆಯಲ್ಲಿ ಸೋಲ್ಲಿ ಗೆಲ್ಲಿ ಸೋತ್ರೆ ಹೊರಟೋದ್ರು, ಮತ್ತೆ ಯಾರು ಕೋಲಾರದಾದ್ಯಂತ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಅದರಲ್ಲೂ ಮಾಲೂರು ತಾಲೂಕಿನಲ್ಲಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಮತ್ತಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಗಣೇಶನನ್ನ ಪ್ರತಿಷ್ಠಾಪಿಸಲಾಗಿದೆ. ತಾಲೂಕಿನ ಯುವಕರು ಬಹಳ ಉತ್ಸಾಹ, ಸಂಭ್ರಮ ಸಡಗರದಿಂದ ಗಣೇಶನನ್ನ ಕೂರಿಸಿ ಸಂಭ್ರಮ ಪಡ್ತಾ ಇದ್ದಾರೆ. ಇದಕ್ಕೆ ಈ ಭಾಗದ ಜನಪ್ರಿಯ ಶಾಸಕರಾದ ನಂಜೇಗೌಡರು ಸಹ ಎಂದಿನಂತೆ ಸಾಥ್ ನೀಡಿದ್ದಾರೆ. ಯಾಕೆ ಅಂದ್ರೆ ಈ ಭಾಗದಲ್ಲಿ ಯಾವುದೇ ಹಬ್ಬ ಉತ್ಸವಗಳಾದರೂ ಶಾಸಕ ನಂಜೇಗೌಡರು ಏನೇ ಸಹಾಯ ಬೇಕಿದ್ರೂ ಮಾಡ್ತಾರೆ. ಆದ್ದರಿಂದಲೇ ಇಲ್ಲಿನ ಮತದಾರರಿಗೆ ನಂಜೇಗೌಡರ ಮೇಲೆ ವಿಶೇಷ ಗೌರವ ಹಾಗೂ ಪ್ರೀತಿ. ಪ್ರತಿ ವರ್ಷವೂ ಗಣಪತಿ ಭಕ್ತ ಮಂಡಳಿಯವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಕಾರ ಕೊಡುತ್ತಲೇ ಬಂದಿದ್ದಾರೆ ಶಾಸಕ ನಂಜೇಗೌಡರು. ಅದರಿಂದಲೇ ಮಾಲೂರಿನಲ್ಲಿ ಅವರ ನಿವಾಸದ ಎದುರು ಈ ಬಾರಿಯೂ ಗಣೇಶನ ಭಕ್ತ ಸಾಗರ ಸಾಲುಗಟ್ಟಿ ನಿಂತಿತ್ತು. ಬಂದಿದ್ದವರಿಗೆಲ್ಲ ಬಹಳ ಪ್ರೀತಿಯಿಂದ ಮಾತನಾಡಿಸಿದ ನಂಜೇಗೌಡರು ಪ್ರತಿಯೊಂದು ಭಕ್ತ ಮಂಡಳಿಗೂ ಗಣಪತಿ ಖರೀದಿಸಲು ತಲಾ 5,000 ರೂಗಳನ್ನು ನೀಡಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಬಹಳ ಶಾಂತಿಯುತವಾಗಿ ಹಬ್ಬವನ್ನು ಆಚರಿಸುವಂತೆ ಯುವಕರಲ್ಲಿ ಮನವಿ ಮಾಡಿದ್ರು. ಜೊತೆಗೆ ಮಾಲೂರಿನ ಜನತೆಗೆ ತಮ್ಮ ಮೆಚ್ಚಿನ ಮತದಾರರಿಗೆ ಗಣೇಶನ ಹಬ್ಬದ ಶುಭಾಶಯಗಳನ್ನು ಸಹ ತಿಳಿಸಿದ್ದಾರೆ. ಬಹುತೇಕ ಜನ ನಾಯಕರು ಗಣಪತಿಗೆ ಚಂದ ಕೇಳಲು ಹೋದಾಗ 500,000 ಕೊಟ್ಟು ಕೈ ತೊಳ್ಕೊಳ್ತಾರೆ. ಆದರೆ ನಂಜೇಗೌಡರು ಮಾತ್ರ ಬಂದಿದ್ದವರಿಗೆಲ್ಲ 5,000 ದೇಣಿಗೆಯನ್ನ ನೀಡಿ ಮನಸಾರೆ ಹರಿಸಿದ್ದಾರೆ. ಇವರ ಈ ಗುಣದಿಂದಲೇ ನಾವು ಮತ್ತೆ ಇವರನ್ನ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ದು ಅಂತಾರೆ ಇಲ್ಲಿನ ಜನ. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ನಂಜೇಗೌಡರು, ನನ್ನ ಮಾಲೂರಿನ ಜನತೆಗೆ ಗಣೇಶನ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳಿತಾಗಲಿ. ಮಾಲೂರಿನ ಜನ ನನ್ನನ್ನು ನಂಬಿ 2ನೇ ಬಾರಿ ಶಾಸಕನನ್ನಾಗಿ ಆಯ್ಕೆ ಮಾಡಿ ಅಧಿಕಾರ ನೀಡಿದ್ದಾರೆ. ಅವರ ನಂಬಿಕೆಯನ್ನು ಉಳಿಸಿಕೊಳ್ಳುವ, ಅವರ ಸೇವೆಯನ್ನ ಮಾಡುವ ಶಕ್ತಿಯನ್ನ ದೇವರು ನನಗೆ ನೀಡಲಿ. ನಾವು ಗಣೇಶನ ಹಬ್ಬಕ್ಕೆ ಎಲ್ಲರಿಗೂ ಮೂರ್ತಿಯನ್ನ ಕೊಡಬೇಕು ಅಂತ ಪಕ್ಷದ ಮುಖಂಡರೆಲ್ಲ ನಿರ್ಧರಿಸಿದ್ವು. ಆದರೆ ಒಬ್ಬೊಬ್ಬರ ಉದ್ದೇಶವು ಒಂದೊಂದು ತರ ಇರುತ್ತೆ. ಅದರಿಂದ ಗಣೇಶನ ಮೂರ್ತಿಯ ಬದಲು ಈ ರೀತಿಯ ಸಹಕಾರ ನೀಡ್ತಾ ಇದ್ದಾನೆ. ನಮ್ಮ ಯುವಕರು ಈ ಸಂದರ್ಭದಲ್ಲಿ ಪರಿಸರದ ಬಗ್ಗೆಯೂ ಕಾಳಜಿ ವಹಿಸಬೇಕಾಗಿದೆ. ಮಾಲೂರು ತಾಲೂಕಿನಲ್ಲಿ ಎಲ್ಲಾ ಜಾತಿ ಧರ್ಮದವರು ಸಹ ಬಾಳ್ವೆಯಿಂದ ಬದುಕ್ತಾ ಇದ್ದಾರೆ, ಒಟ್ಟಿಗೆ ಹಬ್ಬವನ್ನು ಆಚರಿಸುತ್ತಾರೆ. ಅದರಿಂದ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಶಾಂತಿಯುತವಾಗಿ ಹಬ್ಬವನ್ನು ಆಚರಿಸಬೇಕು. ಯಾಕೆ ಅಂದ್ರೆ ಮಾಲೂರು ತಾಲೂಕಿಗೆ ತನ್ನದೇ ಆದಂತಹ ಇತಿಹಾಸವಿದ್ದು ಅದನ್ನು ನಮ್ಮ ಯುವಕರು ಕಾಪಾಡಬೇಕು ಅಂತ ಮನವಿ ಮಾಡಿದ್ರು. ಮಾಲೂರು ತಾಲೂಕಿನ ಜನತೆಗೆ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳು ಕೋರ್ತಾ ಇದ್ದೀನಿ. ಈ ಗೌರಿ ಗಣೇಶ ಹಬ್ಬ ಎಲ್ಲ ನನ್ನ ತಾಲೂಕಿನ ಜನತೆಗೆ ಶಾಂತಿ ನೆಮ್ಮದಿಯನ್ನು ಕೊಡಲಿ. ವಿಶೇಷವಾಗಿ ಆ ಗೌರಿ ಗಣೇಶನನ್ನು ನಾನು ಪ್ರಾರ್ಥನೆ ಮಾಡ್ಕೊತೇನೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಆ ಸರ್ಕಾರದಲ್ಲಿ ನನ್ನ ತಾಲೂಕಿನ ಜನತೆ ಶಾಸಕನಾಗಿ ಮುಂದುವರಿಯುವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ದೇವರಲ್ಲಿ ಕೇಳ್ಕೊತೀನಿ, ನನ್ನ ತಾಲೂಕಿನ ಜನತೆ ನಂಬಿಕೆ ಇಟ್ಟಿರುವಂಥ ಆ ನಂಬಿಕೆನ ಉಳಿಸ್ಕೊಂಡಂಥ ಒಂದು ಶಕ್ತಿಯನ್ನು ಸರ್ಕಾರದಲ್ಲಿ ಮಾಲೂರು ತಾಲೂಕಿನ ಅಭಿವೃದ್ಧಿ ಮಾಡುವಂಥ ಶಕ್ತಿಯನ್ನು ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಆ ಜೊತೆಗೆ ಗಣೇಶನೂ ಕೂಡ ಅಷ್ಟೇ. ವಿಶೇಷವಾಗಿ ನಮ್ಮ ಯುವಕರಲ್ಲಿ ವಿನಂತಿಸ್ಕೊಳ್ಳೋದೇನೆಂದರೆ ಪರಿಸರವನ್ನು ಕಾಪಾಡುವಂಥ ನಮ್ಮ ಯುವಕ ಮಿತ್ರರು ಜವಾಬ್ದಾರಿ ತಗೊಬೇಕಾಗ್ತದೆ. ಪರಿಸರಕ್ಕೆ ವಿರುದ್ಧವಾಗಿ ನಾವೇನು ಮಾಡೋದು ಬೇಡ ಅಂತೇಳಿ ನನ್ನ ಯುವಕರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ವಿಶೇಷವಾಗಿ ಮೊದಲಿಂದ ಕೂಡ ಈ ಗಣೇಶನ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ನಾವು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಹಕಾರವನ್ನು ಕೊಟ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಈಗಲೂ ಕೂಡ ಅಷ್ಟೇ ನಮ್ಮ ಸ್ನೇಹಿತರುಗಳೆಲ್ಲರೂ ಕೂಡ ಗಣೇಶನ ಮೂರ್ತಿಗಳನ್ನು ಕೊಡೋಣ ಅಂತೇಳಿ ನಮ್ಮ ಸ್ನೇಹಿತರು, ನಮ್ಮ ಪಕ್ಷದ ಮುಖಂಡಗಳೆಲ್ಲ ನನ್ನ ರಿಕ್ವೆಸ್ಟ್ ಮಾಡಿದ್ರು. ಗಣೇಶ ಮೂರ್ತಿಗಳನ್ನು ಕೊಡೋಕೆ ಹೋದರೆ ಕೆಲವರು ಒಂದೊಂದು ಥರ ಒಬ್ಬೊಬ್ಬರು ಗಣೇಶ ಮೂರ್ತಿಗಳನ್ನು ಕುಡಿಸೋ ಒಂದು ತೀರ್ಮಾನ ತಗೊಂಡಿರ್ತಾರೆ. ಅದರಿಂದ ಬೇಡ ಅಂತೇಳಿ ಸಹಕಾರವನ್ನು ಕೊಡೋಣ ಅಂತೇಳಿ ನಾವೊಂದು ತೀರ್ಮಾನ ಮಾಡ್ತೀವಿ ನಮ್ಮ ಪಕ್ಷದ ವತಿಯಿಂದ. ಆ ಪ್ರಕಾರ ನನ್ನ ತಾಲೂಕಿನಲ್ಲಿ ಏನು ಮೊದಲಿಂದ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರು ಅದನ್ನು ಈಗಲೂ ಕೂಡ ಅಷ್ಟೇ ಈ ಗಣೇಶನ ಹಬ್ಬಕ್ಕೆ ಸಹಕಾರ ಕೊಡುವುದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಅಂತೇಳಿ ಈ ತಾಲೂಕಿನ ಜನತೆಗೆ ನಮ್ಮ ವಿಶೇಷವಾಗಿ ನಮ್ಮ ಯುವಕ ಮಿತ್ರರಿಗೆ ವಿನಂತಿಸ್ಕೊತ, ನಾವು ನಮ್ಮ ತಾಲೂಕು ಶಾಂತಿಯುತವಾದ ತಾಲೂಕು. ಯಾವತ್ತೂ ಕೂಡ ಶಾಂತಿಗೆ ವಿರುದ್ಧವಾಗಿ ನಮ್ಮ ತಾಲೂಕಲ್ಲಿ ಇತಿಹಾಸ ಇದೆ. ಎಲ್ಲೂ ಕೂಡ ಕೆಟ್ಟ ಹೆಸರು ತಗೊಂಡಿಲ್ಲ. ನಮ್ಮ ಯುವಕ ಮಿತ್ರರು ಕೂಡ ಅಷ್ಟೇ. ಈ ಗಣೇಶನ ಹಬ್ಬ ಆಗಿರ್ಬೋದು, ಯಾವುದೇ ಹಬ್ಬ ಆಗಿರ್ಬೋದು, ಇವತ್ತುವರೆಗೂ ನಮ್ಮ ತಾಲೂಕಿನಲ್ಲಿ ಶಾಂತಿಯನ್ನು, ಎಲ್ಲ ಜಾತಿ ಧರ್ಮಗಳನ್ನು ಒಟ್ಟಿಗೆ ತಗೊಂಡೋಗುವಂಥದ್ದು ಒಂದು ಇತಿಹಾಸ ಇದೆ, ಮಾಲೂರು ತಾಲೂಕು ಇತಿಹಾಸ. ಆ ಇತಿಹಾಸವನ್ನು ನಮ್ಮ ಯುವಕ ಮಿತ್ರರು ಎಲ್ಲ ಜಾತಿ ಧರ್ಮಗಳನ್ನು ಕೂಡ ಒಟ್ಟಿಗೆ ತಗೊಂಡೋಗುವಂಥದ್ದು ನಮ್ಮ ಒಂದು ಸಂಪ್ರದಾಯ, ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಒಂದು ಇತಿಹಾಸ ಕೂಡ. ಅದನ್ನು ಮುಂದುವರಿಸ್ಕೊಂಡು ನಮ್ಮ ತಾಲೂಕಿನ ಇತಿಹಾಸವನ್ನು ಮುಂದುವರಿಸ್ಕೊಂಡು ಯಾವುದೇ ಕಾರಣಕ್ಕೂ
ಯಾವುದೇ ಅಹಿತಕರ ಘಟನೆಗಳು ನಡೆದೇ ಇರೋ ರೀತಿಯಲ್ಲಿ ನಾವು ಯುವಕ ಮಿತ್ರರು ಈ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ತಾಲೂಕಿನ ಜನತೆಯಲ್ಲಿ ವಿಶೇಷವಾಗಿ ನಾನು ಯುವಕ ಮಿತ್ರರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ನಮಸ್ಕಾರ. ನಂತರ ಮಾತನಾಡಿದ ನಂಜೇಗೌಡರ ಅಭಿಮಾನಿಯೊಬ್ಬರು, ನಮ್ಮ ನಂಜೇಗೌಡರು ಯಾವುದೇ ಸಂದರ್ಭದಲ್ಲಿ ಯಾವುದೇ ದಿನವೇ ಬಂದರೂ ಯಾರೇ ಬಂದರೂ ಸಹಾಯ ಮಾಡ್ತಾರೆ. ಅವರು ಸಹಾಯ ಮಾಡುವಾಗ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ, ಆಮ್ ಆದ್ಮಿ ಅಂತ ಪಕ್ಷದ ಮುಖ ನೋಡೋದಿಲ್ಲ. ಅದರಿಂದ ಅವರನ್ನ 2ನೇ ಬಾರಿ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ದೇವೆ. 3ನೇ ಬಾರಿಯೂ ಅವರೇ ಶಾಸಕರಾಗ್ತಾರೆ. ಬೇರೆ ನಾಯಕರು ಚುನಾವಣಾ ಸಮಯದಲ್ಲಿ ಸಹಾಯ ಮಾಡಿ ಸೋತ ನಂತರ ನಾಪತ್ತೆಯಾಗಿ ಬಿಡ್ತಾರೆ. ಆದರೆ ನಮ್ಮ ನಂಜೇಗೌಡರು ಹಾಗಲ್ಲ. ಅವರಿಗೆ ಆ ದೇವರು ಆರೋಗ್ಯ, ಐಶ್ವರ್ಯ, ಆಯಸ್ಸನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳಿದ್ರು. ಈ ಒಂದು ಗಣೇಶನ ಹಬ್ಬದ ಮಾಲೂರಿನ ತಾಲೂಕಿನ ಎಲ್ಲ ಜನತೆಗೂ ಶುಭಾಶಯಗಳು. ಮಾಲೂರಿನ ಜನಪ್ರಿಯ ಶಾಸಕರಂತ ಕೆ ವಿ ನಂಜೇಗೌಡರು, ನಮ್ಮ MLA ಸಾಹೇಬರು ಪ್ರತಿಯೊಂದು ವರ್ಷನೂ, ಪ್ರತಿಯೊಂದು ದಿವಸನೂ, ಪ್ರತಿಯೊಂದು ದಿನಾನೂ ನಮ್ಮ MLA ಅವರು ಯಾವತ್ತೇ ಯಾರೇ ಬರಲಿ, ಬಡವರು ಬಗ್ಗರು ಯಾರೇ ಬರಲಿ, ಅವ್ರಿಗೆ ಅವ್ರ ಕೈಯಾಗಿ ಸಹಾಯನ ಯಾವತ್ತೂ ಮಾಡ್ತಾನೆ ಇರ್ತಾರೆ. ನಿರಂತರವಾಗಿ ಅವ್ರ ಮನಸ್ಥಾನ ಬಂದೈತೆ. ನಮ್ಮ MLA ಅವರು ಯಾವಾಗೂ ಸಹಾಯ ಮಾಡೋ ಬುದ್ಧಿನೇ ಅವ್ರಿಗಿರೋದು. ಭಗವಂತನು ಈ ಗಣೇಶ ಹಬ್ಬದಿಂದ ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರು 100 ವರ್ಷ ಕಾಲ ಚೆನ್ನಾಗಿರಬೇಕು ಅಂತ ನಾನು ಆ ಭಗವಂತನಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಇದರಲ್ಲಿ ಪಾರ್ಟಿ ಪಕ್ಷ ಭೇದ ಭಾವ ಏನೂ ಇಲ್ಲ. ಕೆಲವರು ಚುನಾವಣೆ ಟೈಮ್ ಬರ್ತಾರೆ, ಚುನಾವಣೆಯಲ್ಲಿ ಗೆಲ್ಲಿ ಸೋತ್ರೆ ಹೊರಟೋದ್ರೆ ಮತ್ತೆ ಯಾರು ಚುನಾವಣೆ ಈ ಮಾಲೂರು ತಾಲೂಕು ಬರೋದೇ ಇಲ್ಲ. ಆದರೆ ನಮ್ಮ MLA ಅವರು ಯಾವ ಊರವರನ್ನ ಬರಲಿ, ಈ ಮಾಲೂರು ತಾಲೂಕಲ್ಲಿ 365 ಊರೈತೆ. ನಮ್ಮ MLA ಅವರು ಬಿಜೆಪಿ, JDS, ಕಾಂಗ್ರೆಸ್, ಆಮ್ ಆದ್ಮಿ ಪಾರ್ಟಿ, ಸಮಾಜವಾದಿ ಪಾರ್ಟಿ ಯಾವ ಪಾರ್ಟಿನೂ ಗುರ್ಸ್ತೆ ಅವ್ರು ಯಾರೇ ಬಂದರೂ ಕೂಡ ನಮ್ಮ ಕೆ ವಿ ನಂಜೇಗೌಡರು MLA ಅವರು 2ನೇ ಬಾರಿ ಆಯ್ಕೆ ಆಗಿದ್ದಾರೆ. ಮತ್ತೆ 3ನೇ ಬಾರಿನೂ ಆತಾರೆ ಅಂದ್ಬಿಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಾಗ ನಮ್ಮ ಕೇಂದ್ರ ಇವರಾದಂಥ ಖರ್ಗೆ ಸಾಹೇಬರಾಗ್ಬೋದು, ನಮ್ಮ DK ಶಿವಕುಮಾರ್ ಸಾಹೇಬರಾಗ್ಬೋದು, ಸಿದ್ದರಾಮಣ್ಣವರಾಗ್ಬೋದು, ಅವ್ರಿಗೆ ಈ ಒಂದು 6 ತಿಂಗಳು ಬಿಟ್ಟು ಮಂತ್ರಿಗಳಾಗಿ ಆಗ್ತಾರೆ ಅಂದ್ಬಿಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಮಾಲೂರು ತಾಲೂಕಿನ ಜನತೆದು ಎಲ್ಲ ಒಂದು ಆಶೀರ್ವಾದ, ಎಲ್ಲ ಮತದಾರರ ಆಶೀರ್ವಾದ, ಮತದಾರ ಪ್ರಭುಗಳ ಆಶೀರ್ವಾದ ಇರ್ತದೆ ಅಂದ್ಬಿಟ್ಟು